ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲ ದೇವತೆಗಳು ಜ್ಞಾನವಿಲ್ಲದೆ ಮೋಕ್ಷವಿಲ್ಲವಾದ ಕಾರಣ, ಅಂಥ ಜ್ಞಾನ ಭಗವಂತನ ಅಧೀನ ಆದ ಕಾರಣ, ಆ ಜ್ಞಾನಕ್ಕಾಗಿ ಎಲ್ಲ ದೇವತೆಗಳು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲರ ಪ್ರಾರ್ಥನೆಗೆ, ಜೀವೋತ್ತಮರಾದ ವಾಯುದೇವರ ಪ್ರಾರ್ಥನೆಗೆ ಓಗೊಟ್ಟ ಭಗವಂತ ಸತ್ಯವತಿ ಪರಾಶರರನ್ನು ನೆಪ ಮಾಡಿಕೊಂಡು ಈ ಭೂಮಿಯಲ್ಲಿ ವ್ಯಾಸ ರೂಪದಿಂದ ಅವತಾರ ಮಾಡಿದ್ದಾರೆ. ಅವತಾರ ಮಾಡಿ ಅನಂತವಾದ ವೇದಗಳು ಅದನ್ನು ವಿಸ್ತಾರ ಮಾಡಿದ ಕಾರಣ ಅವರಿಗೆ ವೇದವ್ಯಾಸ ಅಂತ. ಅವರಿಗೆ ಅವತಾರ ಮಾಡಿದಾಗ ಬಂದದ್ದು ದ್ವೈಪಾಯನ, ದ್ವೀಪದಲ್ಲಿ ಹುಟ್ಟಿದವರಾದ ಕಾರಣ ಅವರಿಗೆ ದ್ವೈಪಾಯನ. ಅನಂತವಾದ ವೇದವನ್ನು ಋಗ್ಯಜುಸ್ಸಾಮ ಅಂತ ಹೇಳಿ